ನಾವು ಸಮಾನರು. ಒಂದು ಉದ್ಯಾನವನದಲ್ಲಿ ಅನೇಕ ರೀತಿಯ ಗಿಡಮರಗಳಿದ್ದವು. ಅವು ಅಲ್ಲಿದ್ದುದರಿಂದ ಉದ್ಯಾನವನದ ಅಂದವು ಹೆಚ್ಚಿತ್ತು. ಅಲ್ಲಿರುವ ಪ್ರತಿಯೊಂದು ಗಿಡಮರವು ತಮ್ಮಿಂದಲೇ ಈ ಉದ್ಯಾನವನದ ಆಕರ್ಷಣೆ ಹೆಚ್ಚಿದೆ ಎಂದು ಬೀಗುತ್ತಾ ತಮ್ಮೊಳಗೆ ಹೀಗೆ ಮಾತನಾಡಿಕೊಂಡವು. ನಾನು ಮಾವಿನ ಮರ, ಎಲ್ಲರೂ ಕೇಳಿರಿ. ನಾನು ಮಾವು, ನಿಮ್ಮೆಲ್ಲರ ಹಿರಿಮಾವ. ನನ್ನ ಹಣ್ಣು ಎಷ್ಟು ಸಿಹಿಯಾಗಿದೆ ಎಂದರೆ ಹುಡುಗರು ಮುದುಕಿಯರು ನನ್ನ ಹಣ್ಣಿಗಾಗಿ ಮುಗಿಬೀಳುತ್ತಾರೆ. ಧನ್ಯವಾದಗಳು. ನಾನು ಮಾನವ ಮರ, ಎಲ್ಲರೂ ಕೇಳಿರಿ. ನಾನು 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 ಮಾವು, ಎಲ್ಲರೂ ಕೇಳಿರಿ. ನಾನು ತೆಂಗಿನ ಮರ, ಛೀ ಬಿಡು ಹಲಸಿನ ಮರ. ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು, ಅದನ್ನು ಬಿಡಿಸಲು ಹೊರಟರೆ ಕೈಯೆಲ್ಲ ಮೇಣ. ಆದರೆ ನನ್ನ ಕಾಯಿ ನೋಡು, ಎಳೆಯದಾಗಿದ್ದರೆ ಎಳನೀರಿಗೆ, ಬಲಿತರೆ ಸಾಂಬಾರಿಗೆ, ದೇವರ ಪೂಜಾ ವಿಧಿಗಳಿಗೆ, ಒಣಗಿದರೆ ಕೊಬ್ಬರಿಗೆ, ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ, ಇನ್ನು ಚಪ್ಪರಕ್ಕೆ, ನನ್ನ ಗರಿಗಳು ಸ್ವಚ್ಛಗೊಳಿಸುವ ಪೊರಕೆಗೆ, ನನ್ನ ಕಡ್ಡಿಗಳು ಮನೆಯ ಪಕಾಸಿಗೆ, ನನ್ನ ಮರ ಎಲ್ಲವೂ ಜನರ ಕೆಲಸಕ್ಕೆ ಬೇಕು. ಆದ್ದರಿಂದ ನಾನು ಅವರಿಗೆ ಕಲ್ಪವೃಕ್ಷವಾಗಿದ್ದೇನೆ. ಧನ್ಯವಾದಗಳು. ನಾನು ಬಾಳೆ ಗಿಡ, ಎಲೆ ಆಲದ ಮರವೇ. ಇದೇನು ಈ ರೀತಿ ಬಡಾಯಿ ಕಚ್ಚಿಕೊಳ್ಳುತ್ತಿದ್ದೀಯಾ? ನೆರಳು ಆಮ್ಲಜನಕ ಉತ್ಪಾದಿಸಿದರೆ ಸಾಕೆ. ನಿನ್ನ ಹಣ್ಣುಗಳನ್ನು ಹಕ್ಕಿಗಳು ತಿನ್ನುವುದಿಲ್ಲ. ನಿನ್ನ ಹೂವನ್ನು ನೋಡಿದವರೇ ಇಲ್ಲ. ನನ್ನ ಎಲೆಯಲ್ಲಿ ಊಟ ಮಾಡಿದೀಯಾ? ನನ್ನ ಮೋತೆಯ ಚಟ್ನಿ ತಿಂದಿದ್ದೀಯಾ? ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ. ಹಾಗಾಗಿ ವರ್ಷದ 12 ತಿಂಗಳು ನಾನು ಹಣ್ಣು ನೀಡುತ್ತೇನೆ. ನನ್ನ ಎಲೆ ಹಿಂಡು ಎಲ್ಲವೂ ಜನರಿಗೆ ಅಗತ್ಯ. ಆದ್ದರಿಂದ ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ. ಧನ್ಯವಾದಗಳು. ನಾನು ದಾಸವಾಳ ಗಿಡ, ಅಣ್ಣಂದಿರೇ ಅಕ್ಕಂದಿರೇ, ನಮ್ಮಲ್ಲಿ ಜಗಳಬೇಕೆ? ನಮ್ಮಲ್ಲಿ ಯಾರು ಹೆಚ್ಚು ಇಲ್ಲ, ಕಡಿಮೆಯೂ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗಕಾರಿಯಾಗಿದ್ದೇವೆ. ಧನ್ಯವಾದಗಳು. ಈ ರೀತಿಯಾಗಿ 4ನೇ ತರಗತಿಯ ಮಕ್ಕಳು ಆಯಾಯ ಮರಗಳ ಬಳಿಗೆ ಕ್ಷೇತ್ರ ಭೇಟಿ ನೀಡಿ ಆ ಮರಗಳ ಮಹತ್ವದ ಬಗ್ಗೆ ತಿಳಿದುಕೊಂಡರು. ಅಷ್ಟೇ ಅಲ್ಲದೆ ಈ ಕಥೆಯಲ್ಲಿದ್ದ ಎಲ್ಲ ಮರಗಳು ನಮ್ಮ ಉಪಯೋಗ ಅರಿತು ಮನುಷ್ಯ ಇಲ್ಲಿ ತಂದು ನಮ್ಮನ್ನು ಬೆಳೆಸಿದ್ದಾನೆ. ಮೊದಲು ನಾವು ಅವನಿಗೆ ಕೃತಜ್ಞರಾಗಿರೋಣ ಎಂದುಕೊಂಡವು. ದಾಸವಾಳದ ಬುದ್ಧಿ ಮಾತಿಗೆ ತಲೆದೂಗಿ ತನ್ನ ರೆಂಬೆ ಕೊಂಬೆಗಳನ್ನು ಅಲ್ಲಾಡಿಸಿ ಸಮ್ಮತಿ ಸೂಚಿಸಿದವು. ಅಲ್ಲದೆ ದಾಸವಾಳ ಗಿಡವು ನಮ್ಮಲ್ಲಿ ಯಾರೂ ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ನಾವು ಉಪಯೋಗಕಾರಿಯಾಗಿದ್ದೇವೆ. ಆದ್ದರಿಂದಲೇ ಅವರು ನಮ್ಮನ್ನು ಇಲ್ಲಿ ತಂದು ಒಂದೇ ಕಡೆ ಸೇರುವಂತೆ ನೆಟ್ಟಿದ್ದಾರೆ. ಇದರಿಂದ ನಾವೆಲ್ಲ ಒಟ್ಟಿಗೆ ಇರುವ ಹಾಗಾಗಿದೆ. ಒಂದೊಮ್ಮೆ ಜನರ ಉಪಯೋಗಕ್ಕೆ ಬಾರದೆ ಇದ್ದಿದ್ದರೆ ಕಾಡಿನ ಯಾವುದೋ ಒಂದು ಮೂಲೆಯಲ್ಲಿ ನಾವು ಇರಬೇಕಾಗಿತ್ತು ಎಂಬ ಸತ್ಯವನ್ನು ತಿಳಿದುಕೊಂಡು ಎಲ್ಲರೂ ಸಹ ಮೊದಲು ನಾವು ಮನುಷ್ಯನಿಗೆ ಕೃತಜ್ಞರಾಗಿರೋಣ ಎಂದುಕೊಂಡವು. ಈ ರೀತಿಯಾಗಿ ಮಕ್ಕಳು ಆಯಾ ಮರಗಳ ಬಳಿಗೆ ಕ್ಷೇತ್ರ ಭೇಟಿ ನೀಡಿ ಆ ಮರಗಳ ಬಗ್ಗೆ ಪ್ರತ್ಯಕ್ಷ ಅನುಭವವನ್ನು ಪಡೆದುಕೊಂಡರು ಹಾಗೂ ತಮ್ಮ ಕಲಿಕೆಯನ್ನು ಅನುಭವಾತ್ಮಕವಾಗಿಸಿಕೊಂಡರು. ಧನ್ಯವಾದಗಳು.